ಇವತ್ತು ನಾವು ದೇಶ ಕಂಡ ಅಪ್ರತಿಮ ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಕೆಲವರಲ್ಲಿ ಇವರು ಒಬ್ಬರು. ನನಗೆ ಅವರಿಗೆ ಸುಮಾರು 17 ವರ್ಷ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಸದಸ್ಯನಾದಾಗ ಅವ್ರ ಜೊತೆ ಒಡನಾಟ ನನಗೆ ಸಿಕ್ಕಿತ್ತು. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ನಾನು ವಿಧಾನ ಪರಿಷತ್ ಸದಸ್ಯನೂ ಆಗಿದ್ದೆ. ಆಮೇಲೆ ಕಲ್ಚರಲ್ ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ಅವರ ನಿಕಟವಾದ ಸಂಬಂಧ ಇದ್ದರಿಂದ ನಾಟಕಗಳನ್ನು ಬಂದು ನೋಡ್ತಕ್ಕಂಥದ್ದು ಇತ್ತು. ಅದೆಲ್ಲಕ್ಕಿಂತ ಮೊದಲನೇದಾಗಿ ಹೇಳೋದು, ತುಂಬು ಜೀವನವನ್ನು ನಡೆಸಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಭಾಳ ಸಜ್ಜನಿಕೆ, ಸೌಜನ್ಯ, ಅವೆಲ್ಲಕ್ಕಿಂತ ಹೆಚ್ಚು ಸಂಸದೀಯ ನಡವಳಿಕೆಗಳಲ್ಲಿ ಭಾರತ ದೇಶದಲ್ಲಿ ಕಂಡಂಥ ಕೆಲವೇ ಮಂದಿಗಳಲ್ಲಿ ಇವರು. ಇಷ್ಟು ವರ್ಷಗಳ ಅವರ ಸುದೀರ್ಘ ರಾಜಕಾರಣದ ಅದರಲ್ಲಿ ಕಪ್ಪು ಚುಕ್ಕೆ ಇಲ್ಲ ಮತ್ತು ಅಸಂಸದೀಯವಾಗಿ ನಡ್ಕೊಂಡಿಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಮನುಷ್ಯನಾಗಿ ಹೇಗಿರಬೇಕು ನಾನು ಯಾವುದೇ ಜಾಗದಲ್ಲಿದ್ದರು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ. ಅವರ ನಡವಳಿಕೆಯನ್ನು ನಾವೆಲ್ಲರೂ ಕೂಡ ದಾರಿ ದೀಪವಾಗಿ ತಗೋಬೇಕಾಗಿದೆ. ಒಂದು ಘಟನೆಯಿಂದ ಹೇಳ್ತೀನಿ. ನಾನು ವಿಧಾನ ಪರಿಷತ್ತಿನಲ್ಲಿದ್ದಾಗ ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ ಬಹಳ ವಿಕೋಪಕ್ಕೆ ಹೋಗಿತ್ತು ಪರಿಸ್ಥಿತಿ. ಆಡಳಿತಕ್ಕೂ ಕಷ್ಟ ಆಗ್ತಾಯಿತ್ತು, ಇಕ್ಕಟ್ಟು ಬಿಕ್ಕಟ್ಟು. ಆವಾಗ CM ಅವರು ಇವರೇ ಆಗಿದ್ದರು. ಎಷ್ಟರ ಮಟ್ಟಿಗೆ ನಡ್ಕೊಂಡ್ರು ಅಂತಂದರೆ, ಸದನದಲ್ಲಿದ್ದಾಗ ಒಮ್ಮೆ ಅವ್ರ ಮನೆಗೆ ಹೋಗಿ ಈ ಬಿಕ್ಕಟ್ಟನ್ನು ವಿವರಿಸಿ ರಾಜ್ಕುಮಾರ್ ಅವರಿಗೆ ಯಾವುದೇ ಜೀವಾಪಾಯ ಆಗೋದಿಲ್ಲ ಅನ್ನೋದು ತಿಳಿಸ್ಬೇಕಾಗಿದೆ. ಏಕಾಏಕಿ ನಾನು ಹೋದರೆ ಉದ್ವೇಗಕ್ಕಲ್ಲಿ ಅಭಿಮಾನಿಗಳದೆಲ್ಲ ಆಗ್ಬೋದು, ತಾವು ಹೋಗಿ ತಾವು ಆ ರಂಗಭೂಮಿಯಲ್ಲಿದ್ದೀರಾ, ಸಿನಿಮಾ ಜಗತ್ತಿನಲ್ಲಿದ್ದೀರಾ, ಅವ್ರ ಮನೆಗೆ ಹೋಗಿ ನಾನು ಬರ್ಬೋದಾ ಅಂತ ಕೇಳ್ಕೊಂಬರ್ಬೋದಾ ಅಂತ ಕೇಳಿದ್ರು. ನಾನು ಭಾಳ ತುಂಬು ಹೃದಯದಿಂದ ಒಪ್ಕೊಂಡು ಅವ್ರ ಮನೆಗೆ ಹೋದಾಗ ಶ್ರೀಮತಿ ಪಾರ್ವತಮ್ಮನವರು ಕೂಡ, ಅಯ್ಯೋ ಮುಖ್ಯಮಂತ್ರಿಗಳೇ ಅಷ್ಟೊಂದು ಶ್ರದ್ಧೆ ವಹಿಸಿ ಮಾಡ್ತಿರ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಅಂತ ಹೇಳಿದಾಗ ಅವ್ರು ಹೋಗಿ ಹೇಳಿದ್ರು, ಇದು ನಮ್ಮ ದೊಡ್ಡ ಆಸ್ತಿ, ದೇಶದ ಆಸ್ತಿ ರಾಜ್ಕುಮಾರ್, ರಾಜ್ಯದ ಆಸ್ತಿ ಅಷ್ಟೇ ಅಲ್ಲ, ನನ್ನ ಜವಾಬ್ದಾರಿ ಇದೆ, ಅಧಿಕಾರ ಕಂಟ್ಕೊಂಡು ಕೂತ್ಕೊಳ್ಳಲ್ಲ, ಈ ಕೆಲಸವನ್ನು ಮಾನವೀಯತೆ ದೃಷ್ಟಿಯಿಂದಲೂ ಮಾಡಬೇಕಾಯಿತು, ಎಷ್ಟೇ ಇಕ್ಕಟ್ಟಾಗಲಿ ನಾನು ಅದನ್ನು ಮಾಡ್ತೀನಿ, ನನಗೆ ಕೈ ಜೋಡಿಸಿ ನೀವು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿದ್ದ ಘಟನೆ ಇವತ್ತಿನವರೆಗೂ ನೆನಪಿದೆ. ಹಾಗೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಅವರು ಮಂತ್ರಿಗಳಾಗಿದ್ದರು, ವಿದೇಶ ಮಂತ್ರಿಗಳಾಗಿದ್ದರು. ನಾನು ಚೇರ್ಮನ್ ಆಗಿ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಷ್ಟ್ರೀಯ ಉದ್ಯೋಗ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಜಲನೀತಿಯ ಬಗ್ಗೆ ಒಂದು ಅಧ್ಯಯನವನ್ನು ನಡೆಕೊಂಡು 20 ಜನಗಳ ಸಾಹಿತಿಗಳು, ಕಲಾವಿದರು ತಂಡವನ್ನು ತಗೊಂಡು ಅನುಷ್ಠಾನ ತರಕ್ಕೆ ಹೋದಾಗ ಅವರ ಮಂತ್ರಿ ಮಂಡಲದ ಜವಾಬ್ದಾರಿ ಇಲ್ಲದೇ ಇದ್ದರೂ ಕೂಡ ನಮ್ಮನ್ನು ಬಾಗಿಲಿಗೆ ಬಂದು ಸ್ವೀಕಾರ ಮಾಡಿ ಒಳಗೆ ಕರ್ಕೊಂಡೋಗಿ ಪರಿಚಯ ಮಾಡೋಕ್ಕೆ ಹೋದೆ. ನಮ್ಮ ದಿಗ್ಗಜರನ್ನೆಲ್ಲ ಎಲ್ಲರೂ ಪರಿಚಯ ಇದ್ದಾರಪ್ಪ, ಏನು ಮಾಡಬೇಕಾಗಿಲ್ಲ, ಸಬ್ಜೆಕ್ಟ್ ಹೇಳು ಅಂತ ಅಂದರು. ಅವರೆಲ್ಲರನ್ನೂ ಮಾತಾಡಿಸಿ 1 ಗಂಟೆಗಳ ಕಾಲ ಕೂತು ಮಾತಾಡಿ ಪ್ರಧಾನಮಂತ್ರಿಗಳೇ ಅವತ್ತು ಪತ್ರ ಬರೆದರು. ಕ್ಯಾಬಿನೆಟ್ನಲ್ಲದಂಥ ಹಿಡಿದಕ್ಕೆ ಪ್ರಯತ್ನ ಪಟ್ಟರು. ಅದಾದ ಮೇಲೆ ಪತ್ರವನ್ನು ನಮಗೂ ಕೂಡ ಒಂದು ಕಳಿಸ್ಕೊಟ್ಟು, ಇದು ಆಗಲೇಬೇಕಾಗಿದೆ, ರಾಷ್ಟ್ರೀಯ ನೀತಿ ಆಗಬೇಕಾಗಿದೆ, ಶಿಕ್ಷಣ ನೀತಿ ಆಗಬೇಕಾಗಿದೆ, ಜಲನೀತಿಯೂ ಆಗಬೇಕಾಗಿದೆ ಅಂತ ಅದಕ್ಕೆಲ್ಲ ಬೆಂಬಲ ಕೊಟ್ಟರು. ನನ್ನ ನಾಟಕ ನೋಡೋದಕ್ಕೂ ಬಂದಿದ್ದರು. ಇತ್ತೀಚೆಗೆ ಯಾವುದೋ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸಿಕ್ಕಾಗ ಭಾಳ ನಕ್ಕು, ಯಾವುದೋ ಬೇರೆ ಪಕ್ಷದಲ್ಲಿ ನೀನು ಅಧ್ಯಕ್ಷನಾಗಿದ್ದೀಯಾ, ಒಳ್ಳೇದಾಗಲಪ್ಪ, ಎಲ್ಲಿದ್ದರೂ ಕೂಡ ಒಳ್ಳೇದು ಮಾಡಿ ಅಂತ ಹೇಳಿದ್ರು. ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ಘಟನೆ ನಡೀತು. 2004ರಲ್ಲಿ ನಾನು ಅವರು ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ MLC ಆಗಿದ್ದಾಗ ನಾನೊಂದು ಪಕ್ಷದಿಂದ ಅವ್ರ ಮೇಲೆ ಚುನಾವಣೆಗೆ ಚಿಕ್ಕಪೇಟೆಯಲ್ಲಿ ನಿಲ್ಲಬೇಕಾದಂಥ ಪ್ರಸಂಗ ಬಂತು. ಆಗ ಸಿಕ್ಕಿ ಗ್ಯಾರಂಟಿ ಗೊತ್ತಿತ್ತು ಕಷ್ಟ, ಆದರೂ ಕೂಡ ಅದು ಯಾವ್ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ನಿಲ್ಲಬೇಕಾಗಿ ಬಂತು. ಆಗ ನನಗೆ ಎದುರು ಬದಲಾದಾಗ ಒಂದು ಸರಿ ಚುನಾವಣೆ ಟೈಮ್ನಲ್ಲಿ ಭಾಳ ಬಂದು ತಬ್ಕೊಂಡು, ನಿನಗೆ ನಾನು ಒಳ್ಳೇದು ಬಯಸ್ತೀನಿ, ನನಗೆ ನೀನು ಒಳ್ಳೇದು ಬಯಸು, ಯಾರಿಗೆದ್ರೂ ಪರವಾಗಿಲ್ಲ ಆಯಿತಾ, ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ, ಕಾಯಂ ನೀನು ಅಂತ ಅನ್ನೋ ಥರದಲ್ಲಿ ಜೋಕ್ ಮಾಡಿ ಹೋದರು. ಆಮೇಲೆ ಗೆದ್ದ ಮೇಲೆ ಅವ್ರಿಗೆ ಹೋಗಿ ಅಭಿನಂದನಿಸಿದ್ರು. ಹಾಗಾಗಿ ಇವತ್ತು ನಾನು ಆತ್ಮಕ್ಕೆ ಶಾಂತಿಯನ್ನು ಕೋರೋದು ಯಾವ ರೀತಿ ಅಂದರೆ, ಅವರ ನಡವಳಿಕೆಯನ್ನು, ನಮ್ಮ ಸಂವಿಧಾನ ನಡವಳಿಕೆ ಏನಿದೆ ಆ ನಡವಳಿಕೆಯನ್ನು ನಮ್ಮಲ್ಲಿ ಆಯ್ಕೆಯಾದಂಥ ಇವತ್ತಿನ ವಿಧಾನಸಭೆ ಆಗಲಿ, ವಿಧಾನ ಪರಿಷತ್ತಲ್ಲಾಗಲಿ, ಬೇರೆ ಬೇರೆ ಅಧಿಕಾರಿಗಳಾಗಲಿ ಅದನ್ನು ನಡ್ಕೊಂಡ್ರೆ ಅವರಿಗೆ ಒಳ್ಳೆಯ ಶಾಂತಿ ಸಿಗುತ್ತೆ. ಆ ದೃಷ್ಟಿಯಿಂದ ಎಲ್ಲರೂ ಅವ್ರ ನಡವಳಿಕೆಯನ್ನು ನಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.